ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ. ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಎಲುಬಿಲ್ಲದ ನಾಲಿಗೆ ಹಾಗೆ ಮಾತನಾಡುತ್ತಾರೆ. ಚಿಲ್ಲರೆ ಮಾತುಗಳನ್ನು ನಡಹಳ್ಳಿ ಆಡಬಾರದು. ಅವರ ನಡವಳಿಕೆ ಹಾಗೆ ಮುಂದುವರೆದರೆ ಜನ ಕಂಟ್ರೋಲ್ನಲ್ಲಿ ಇರಲ್ಲ, ಹೀಗಂತ ಹೇಳಿದ್ದು ಗೃಹ ಸಚಿವ ಎಂಬಿ ಪಾಟೀಲ್. ವಿಜಯಪುರ ಜಿಲ್ಲೆಯ ಚಡ್ಚನ್ ಪಟ್ಟಣದಲ್ಲಿ ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡಿದ ಎಂಬಿ ಪಾಟೀಲ್, ಬಿಜೆಪಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಮೇಲೆ ನನ್ನ ಬೆಂಬಲಿಗರು ಹಲ್ಲೆಗೆ ಯತ್ನಿಸಿದರೆ ಅದಕ್ಕೆ ನಾನು ವಿಷಾದಿಸುತ್ತೇನೆ. ನನ್ನ ಬೆಂಬಲಿಗರು ಇದ್ರೆ ಈ ತರಹದ ಕೆಲಸಕ್ಕೆ ಕೈ ಹಾಕಬಾರದು. ನಡಹಳ್ಳಿ ಎಲುಬು ಇಲ್ಲದ ನಾಲಿಗೆ ಹಾಗೆ ಚಿಲ್ಲರೆ ಮಾತುಗಳನ್ನು ಆಡಬಾರದು. ಇಲ್ಲದೆ ಇದ್ರೆ ನಮ್ಮ ಜನ ಕಂಟ್ರೋಲ್ನಲ್ಲಿ ಇರೋದಿಲ್ಲ. ಶಾಸಕ ನಡಹಳ್ಳಿ ತಿದ್ದಿಕೊಳ್ಳಬೇಕು. ಇಂದು ನಡೆದ ಘಟನೆ ಕುರಿತು ನಾನು ಎಸ್ಪಿ ಅವರೊಂದಿಗೆ ಮಾತನಾಡಿ ಮಾಹಿತಿ ಪಡೆದುಕೊಳ್ಳುತ್ತೇನೆ ಎಂದರು. ಏನಾದರೂ ಯಾರಾದ್ರೂ ನನ್ನ ಬೆಂಬಲಿಗರು ಅಥವಾ ಇದನ್ನ ಮಾಡಿದ್ರೆ ಅದಕ್ಕೆ ನಾನು ವಿಷಾದಿಸ್ತೇನೆ. ನನಗೆ ಅಂತ ಅದಕ್ಕೆ ಪರವಾನಗಿ ಇಲ್ಲ. ಎರಡನೇದಾಗಿ ಇವತ್ತು ದಿವಸ ನಡಹಳ್ಳಿ ಅವರು ಕೂಡ ಸ್ವಲ್ಪ ತಿದ್ಕೋಬೇಕು. ಅವರು ಎಲುಬಿಲ್ಲದ ನಾಲಿಗೆ ಅಂತೇಳಿ ಬೇಕಾದಂತೆ ಚಿಲ್ಲರೆತನದಿಂದ ಮಾತನಾಡುವಂಥದ್ದು ಅವರು ಕೂಡ ನಿಲ್ಲಿಸಬೇಕು. ನಾನು ನನ್ನ ಬೆಂಬಲಿಗರು ಯಾರ್ಯಾರು ಇವತ್ತು ದಿವಸ ಒಂದು ವೇಳೆ ಅದು ಸತ್ಯ ಇದ್ದರೆ ಅವ್ರಿಗೆ ನಾನು ಸೂಚನೆ ಕೊಡ್ತೀನಿ, ಇಂಥವೆಲ್ಲ ಕೆಲಸಗಳಾಗಬಾರ್ದು. ಅವತ್ತೊಂದು ದಿವಸ ಅವ್ರಿಗೆ ಅಡೆತಡೆ ಮಾಡುವಂಥ ಕೆಲಸ ಮಾಡಬಾರ್ದು. ಆದರೆ ಅದ್ರ ಜೊತೆಗೆ ನಡಹಳ್ಳಿ ಅವರು ಕೂಡ ಒಬ್ಬ ಶಾಸಕರು. ಇವತ್ತು ಅವರು ಕೂಡ ತಮ್ಮ ನಾಲಿಗೆಯನ್ನು ಬಿಗಿ ಇಟ್ಕೊಂಡು ಇವತ್ತು ಸರಿಯಾಗಿ ಎಲ್ಲರಿಗೂ ಕೂಡ ಗೌರವದಿಂದ ಮಾತನಾಡಿ ಕಲಿಬೇಕು. ಯಾಕೆ ಏನಾಗ್ತದೆ, ಒಂದೊಂದ್ಸಲ ಇವತ್ತು ಜನ ಇವರು ಮಾತಾಡುವ ವೈಖರಿಗೆ ಇಲ್ಲ ಸಲ್ಲದ ಆರೋಪಗಳು ಮಾಡುವಂಥದ್ದು, ಚಿಲ್ಲರೆ ಮಾತಾಡುವುದರಿಂದ ಪದೇ ಪದೇ ಮಾತಾಡೋದು ಜನನೂ ಕೂಡ ಇವತ್ತು ಆಗ್ತದೆ. ಎಷ್ಟೋ ಸಂದರ್ಭದಲ್ಲಿ ನಮ್ಮ ಕಂಟ್ರೋಲ್ದಾಗೂ ಕೂಡ ಉಳಿದಿಲ್ಲ. ಒಂದು ವೇಳೆ ಅವ್ರ ಮೇಲೆ ಏನಾದರೂ ಈ ಕಡೆ ಇದಾಗಿದ್ರೆ ನಾನು ಮಾಹಿತಿಯನ್ನು ತರಿಸ್ಕೋತೀನಿ, ಮಾತಾಡ್ತೀನಿ. ಅದು ಆಗಿದ್ರೆ ಅದಕ್ಕೆ ವಿಷಾದಿಸ್ತೇನೆ. ಅದ್ರ ಜೊತೆಗೆ ನಡಹಳ್ಳಿನೂ ಕೂಡ ತಿದ್ದುಕೊಳ್ಬೇಕು.